ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ವ್ಲಾಗ್ಸ್. ಸೊ ಗೈಸ್ ವ್ಲಾಗ್ ಮಾಡಿ 1 ವೀಕ್ ಆಯಿತು. ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ದೋಸೆ ಹಾಕ್ತಾಯಿದ್ದೀನಿ ಹುಡುಗರಿಗೆ. ದೋಸೆನೇ ಬೇಕು ಅಂತ ಹಠ ಮಾಡಿ ಹಾಕಿಸ್ಕೊಳ್ತಿರೋದು. ದೋಸೆ ಕ್ಯಾಪ್ಸಿಕಮ್ ಪಲ್ಯ ಚಟ್ನಿ ಮಾಡಿದ್ದೀನಿ. ದೋಸೆ ಅಕ್ಕಿ ರುಬ್ಬಿ ಹಾಕಿರೋದು, ಸಾರಿ ಹಸಿಟ್ಟು, ಅಕ್ಕಿ ಹಸಿಟ್ಟು. ಇದು ತೆಗೆಪ್ಪ, ಅಕ್ಕಿ ರುಬ್ಬಿ ಮಾಡ್ತಾರಲ್ಲ ಆ ದೋಸೆ ಅಲ್ಲ, ಹಸಿಟ್ಟು ಮಿಲ್ಗೆ ಹಾಕಿಸ್ಕೊಬಂದು ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದ್ದಾರೆ ಅಂತ ದೋಸೆ. ಹಾಗೆ ಹುಡುಗರಿಗೆ ಇನ್ನೇನು ಟೈಮ್ ಆಯಿತು, ಅದಕ್ಕೆ ತಿಂಡಿ ಹಾಕ್ಕೊಡೋಣ, ತಿಂದ್ಕೊಳ್ತಾರೆ ಅಂತಂದು ತಿಂಡಿ ಹಾಕ್ಕೊಡ್ತಾಯಿದ್ದೀನಿ. ಕ್ಯಾಪ್ಸಿಕಮ್ ಪಲ್ಯ ಚಟ್ನಿ, ಹಾಗೆ ಮೊಸರು, ತುಪ್ಪ ಹಾಕಬೇಕು. ತುಪ್ಪ ಇಲ್ಲಾಂದರೆ ಚಿಕನ್ ತಿನ್ನಲ್ಲ. ದೊಡ್ಡನ್ಗೆ ಅಷ್ಟು ಬೇಡ ಅಂತಲೇ ಚಿಕನ್ ಮಾತ್ರ ತುಪ್ಪ ಬೇಕು. ತುಪ್ಪ ಹಾಕ್ಬಿಟ್ಟು ಕೊಟ್ಟರೆ ತಿಂದ್ಕೊಳ್ತಾರೆ. ತಿಂತ್ಯಾ? ವಯಸ್ಸು ನೋಡ್ರಿ, ಇಬ್ಬರು ಕಿತ್ತಾಡ್ತಿದ್ದಾರೆ. ಒಬ್ಬ ಚಟ್ನಿ ನನಗೆ ಬಾಕ್ಸಿಗೆ ಬೇಕು ಅಂತ, ಇನ್ನೊಬ್ಬ ಕ್ಯಾಪ್ಸಿಕಮ್ ಪಲ್ಯ ಬೇಕು ಅಂತ ಆಡ್ತಾರೆ ಇಬ್ರು. ನೋಡು, ಏನು ಬೇಕಾ ನಿನಗೆ ಬಾಕ್ಸಿಗೆ? ಚಟ್ನಿ. ಅವನಿಗೆ ಕ್ಯಾಪ್ಸಿಕಮ್ ಪಲ್ಯ ಬೇಕಂತ, ಇವನಿಗೆ ಚಟ್ನಿ ಬೇಕಂತೆ. ಒಂದೇ ಮಾಡಿದ್ರಾಗಲ್ಲ, ಒಬ್ಬೊಬ್ರಿಗೆ ಒಂದೊಂದು ಥರ ಬೇಕು. ಹೋಗು, ಕೈ ನೀಟಾಗಿ ತೊಳ್ಕ. ಕೈ ಸವಾಗಿನ ಕಾಲದಾಗೆ ಆಫ್ ಮಾಡು. ಹೌದು, ಕೈ ಸವಾಗ ನಮ್ಮ ಅಜ್ಜಿ ಒಲೆಯಲ್ಲಿ ದೋಸೆ ಮಾಡೋದು. ಅಕ್ಕಿ ಹಸಿಟ್ಟಿನ ದೋಸೆ ಗಮ್ಮ ನಾವು ಚೆನ್ನಾಗಿರೋದು. ಆದರೆ ಈಗ ಸ್ಟವ್ ಮೇಲೆ ಮಾಡಿದ್ರೆ ಆ ಥರ ಹಂಚು ತಗೊಂಡಿದ್ದೆ ನಾನು. ಇದು ನಾನು ಇವಾಗ ತವಾ ಮೇಲೆ ಹಾಕ್ತಿದ್ದೀನಿ ದೋಸೆ. ಹಂಚು ಬರುತ್ತೆ ಸಪ್ರೇಟ್, ದೋಸೆಗೆ ಹಾಕೋದೇ ಹಂಚು. ಅದ್ರಲ್ಲಿ ಚೆನ್ನಾಗಿ ಬರ್ತಾವೆ ದೋಸೆ. ಆದರೆ ಗ್ಯಾಸ್ ಮೇಲೆ ಇಕ್ಕಿದ್ರೆ ಅದೊಂಥರ ಪಟ 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 ಸಿಡಿಯುತ್ತೆ. ಅದಕ್ಕೋಸ್ಕರ ಬೇರೆಯವ್ರಿಗೆ ಕೊಟ್ಟೆ ನಾನು ಆ ದೋಸೆ ಹಂಚು. ಚೆನ್ನಾಗಿತ್ತು ಹೊಸ ದೋಸೆ ಹಂಚು. ಎಲ್ಲ ರೆಡಿ ಆಗ್ತಿದ್ದಾರೆ. ಇನ್ನೇನು ಈ ಥರ ದೋಸೆ ಮಾಡಿ ಹಾಗೆ ಹಾಟ್ ಬಾಕ್ಸಿಗೆ ಹಾಕ್ಬಿಟ್ರೆ ಇನ್ನೇನು ತಾತ ಬರೋ ಟೈಮ್ ಆಯಿತು, ಬಂದರೆ ಹಾಕ್ಕೊಡೋಣ ಅಂತ ಬಿಸೇದು ಅಂತ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾವೆ ದೋಸೆ ನೋಡಿ. ಸೊ ಗೈಸ್, ಇವಾಗಿನ ತಿಂಡಿ ಮುಗಿಸ್ಕೊಂಡು ಮೇಲ್ಗಡೆ ಬಂದೆ. ಟೆರೆಸ್ ಮೇಲೆ ಬಿಸಿಲು ಚೆನ್ನಾಗಿತ್ತು, ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಕುತ್ಕೊಳ್ಳೋಣ ಅಂತಂದು ಬಂದಿದ್ದೀನಿ. ಕೆಳಗಡೆ ಒಂಥರ ಚಳಿ ಆಗುತ್ತೆ. ಮೇಲ್ಗಡೆ ನೋಡ್ರಿ ಎಷ್ಟೊಂದು ಬಿಸಿಲು ಕಾಯ್ತೈತೆ. ಬಿಸಿಲು ಜಾಸ್ತಿನೇ ಐತೆ. ಸ್ವಲ್ಪ ಹೊತ್ತು ಬಿಸಿಲಲ್ಲಿದ್ದು ಆಮೇಲೆ ಕೆಳಗಡೆ ಹೋಗ್ತೀನಿ. ಸರಿ, ಲಾಗ್ ಇನ್ನೂ ಅಪ್ಲೋಡ್ ಆಗಿಲ್ಲ. ಗೊತ್ತಿಲ್ಲ ಫಸ್ಟ್ ಇದು ಬರುತ್ತೋ ಇಲ್ಲ ಗ್ರೋಸರಿ ಲಾಗೇ ಬರುತ್ತೋ ಅನ್ನೋದು ನೋಡಬೇಕು. ಯಾವುದು ಎಡಿಟ್ ಮಾಡಿ ಹಾಕ್ತೀನೋ ಗೊತ್ತಿಲ್ಲ. ಫಸ್ಟು ಗ್ರೋಸರಿ ಲಾಗೆ ಹಾಕಬೇಕು ಅಂದ್ಕೊಂಡಿದ್ದೀನಿ. ಗ್ರೋಸರಿ ಲಾಗ್ ಹಾಕಿದ್ಮೇಲೆ ಈ ಲಾಗ್ ಬರುತ್ತೆ. ಮೇಲೆ ಫೋನ್ ಮಾಡಿದ್ದೆ ಬರ್ತೀನಿ ಅಂತ. 10 ಗಂಟೆ ಆಯಿತಾಲೆ. ಅವ್ರಿಗೆ ದೋಸೆ ಹಾಕೋಣ ಅಂತ ಆಗ್ತಾ ಇದ್ದೀನಿ. ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಎಮ್ಮೆ ಇದಕ್ಕಂತೆ ತಂದು ಕೊಡ್ರಿ ಅಂತ ಹೇಳಿಕ್ಕೆ ಗಿಣ್ಣಲ್ಲಿ ತಂದು ಕೊಟ್ಟಿದ್ದಾರೆ. ಕಾಸಕ್ಕೆ ಇಟ್ಟಿದ್ದೀನಿ. ಸಂಜೆ ಗಿಣ್ಣು ಮಾಡಬೇಕು. ಹಾಲು ಹಾಕ್ಬಿಟ್ಟು ಗಿಣ್ಣು ಮಾಡೋಣ ಅಂತಂದು. ಮತ್ತು ಗಿಣ್ಣಲ್ಲಿ ಸಿಗಲ್ಲ ಇವಾಗ, ಇದೆಯಲ್ಲ, ಅದಕ್ಕೋಸ್ಕರ ಸಂಜೆ ಮಾಡೋಣ ಅಂತ. ಈಗ ಎಡಗೈಯಲ್ಲಿ ದೋಸೆ ಹಾಕೋ ಥರ ಕಾಣಿಸುತ್ತೆ. ಫ್ರಂಟ್ ಕ್ಯಾಮ್ರಾದಲ್ಲಿ ನಾನು ವಿಡಿಯೋ ಮಾಡ್ತಿದ್ದೀನಲ್ಲ, ಅದಕ್ಕೆ ಬ್ಯಾಕ್ ಕ್ಯಾಮ್ರಾದಲ್ಲಿ ಮಾಡ್ಬೋದು. ಏನಂದರೆ ಇಲ್ಲಿ ಹಾಕ್ತಾ ಇರ್ತೀವಿ, ಕೆಲವೊಂದು ಸರಿ ಆಫ್ ಆಗಿಬಿಡುತ್ತೆ ಕ್ಯಾಮ್ರಾ. ಅದಕ್ಕೆ ಫ್ರಂಟ್ ಕ್ಯಾಮ್ರಾನೇ ಆನ್ ಮಾಡ್ಕೊಳ್ತಿದ್ದೀನಿ. ಸೊ ಸಂಜೆ ಕಾಯಿ ಒಳಗೆ ಮಾಡೋಣ ಅಂದ್ಕೊಂಡೆ. ಕಾಯಿ ಜಾಸ್ತಿ ಇದ್ವು, ನೋಡೋಣ. ಗಿಣ್ಣಲ್ಲಿ ಬೇರೆ ಕೊಟ್ಟಿದ್ದಾರಲ್ಲ, ಮತ್ತು ಗಿಣ್ಣಲ್ಲಿ ಸಿಗಲ್ಲ. ಮೊಸರು ಮಾಡೋಕ್ಕೆ ಅಷ್ಟೊಂದು ಮೊಸರು ಮಾಡಿದ್ರೆ ಹುಡುಗರಿಗೆ ಇವಾಗ ಬೇರೆ ಥಂಡಿ ವೆದರ್ ಚೇಂಜ್ ಆಗಿದ್ರೆ ನೆಗಡಿ ಕೆಮ್ಮಾಗ್ಬಿಡುತ್ತೆ. ಅದಕ್ಕೆ ಗಿಣ್ಣೆ ಮಾಡೋದು ಅಂತಂದು ಹಾಲು ಕಾಸಿಟ್ಟಿದ್ದೀನಿ.
ಸೊ ಗೈಸ್ ನೋಡಿ ಮೆಣಸಿನ್ಕಾಯಿ ತೊಟ್ಟು ಬಿಡಿಸ್ತಾ ಇದ್ದೀವಿ. ಬಿಡ್ತಾಯಿ ಅತ್ತೆ ಯಾಕಜಯ್ ಇದೊಂದು ಸ್ವಲ್ಪ ಬೆಳಗಾಗಿತ್ತು ಮೆಣಸಿನ್ಕಾಯಿ. ಎಷ್ಟು ವರ್ಷದ ಅಜ್ಜಿ ಇದು? ಇವೊಂದು ಸ್ವಲ್ಪ ಬೆಳ್ಳಗಿದ್ದಾವಂತ ಅದಕ್ಕೆ ಸಪ್ರೇಟ್ ಇಕ್ಕೈತಂತೆ. ಅವು ಚೆನ್ನಾಗಿದ್ದಾವಲ್ಲ ಒಣಗಾಕಿರೋವು. ಅವು ಚೆನ್ನಾಗಿದ್ದಾವೆ ನೋಡಿ. ಖಾರದ ಪುಡಿ ಮಸಾಲ ಪುಡಿ ಎರಡು ಮಾಡ್ಕೋಬೇಕಲ್ಲ, ಅದಕ್ಕೆ ಒಣ ಹಾಕಿದ್ದೀನಿ. ಇವಾಗ ಇದನ್ನು ತೊಟ್ಟು ಬಿಡಿಸ್ಕೊತಾ ಇದ್ದೀನಿ. ಹಿಂಗೆ ತೊಟ್ಟು ಬಿಡಿಸ್ಬಿಟ್ಟು ಹಾಕ್ಕೊಳ್ಳೋದು ಮಿಲ್ಗೆ. ಸ್ಪೂನ ಮುದ್ದೆ ತಿಂದಿದ್ದೀರಾ? ಇಲ್ಲೊಂದು ಮಾಸ್ಟರ್ ಪೀಸ್. ಸ್ಪೂನ ಮುದ್ದೆ ತಿಂತಿರೋ ಮಾಸ್ಟರ್ ಪೀಸ್ ನೋಡ್ರಿ. ಗೈಸ್ ಯಾಕೆ ಗೊತ್ತಾ ಸ್ಪೂನಾಗಿ ತಿಂತಿರೋದು? ಅದೇನೋ ರೇಷ್ಮೆದೆಲ್ಲ ಕ್ಲೀನ್ ಮಾಡೋರಂತೆ, ಅದಕ್ಕೆ ಸ್ಪೂನಾಗಿ ತಿಂತಾವ್ರೆ ಮುದ್ದೆನ ತುತ್ತಾಕಿಸ್ಕೊಂಡು. ಹೊಲ್ದಾಗ ಏನಾದರೂ ಮೆಡಿಸನಿಂದು ಆ ಥರದ್ದು ಏನಾದರೂ ಮುಟ್ಟಿದ್ರೆ ಕೈಯಾಗಿ ತಿನ್ನಲ್ಲ ಅವರು. ತುತ್ತಾಕಿಸ್ಕೊಂಡು ಸ್ಪೂನಾಗಿ ತಿನ್ನೋದು. ಸೊ ಗೈಸ್ ಅವಾಗಲೇ ಹೇಳಿದ್ನಲ್ಲ, ಹಾಲು ತಂದು ಕೊಟ್ಟಿದ್ದಾರೆ ಗಿಣ್ ಮಾಡಬೇಕು ಅಂತಂದು. ಅದಕ್ಕೆ ಗಿಣ್ ಮಾಡೋಣ ಅಂತ ಅಕ್ಕಿ ತೊಳೆದಿಟ್ಟಿದ್ದೀನಿ. ಈಗ ಬೆಲ್ಲ ಕುಟ್ಕೊಳ್ತಿದ್ದೀನಿ ನೋಡಿ. ಇಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಇದನ್ನು ಕುಟ್ಕೊಂಡು ಇಷ್ಟು ಹಾಗೆ ಗಿಣ್ ಮಾಡೋದಕ್ಕೆ ಫಸ್ಟು ಅಕ್ಕಿನ ತೊಳೆದಿಟ್ಕೊಂಡಿದ್ದೆ. ತಪ್ಪಲೆ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಕುಕ್ಕರ್ಗೆ ಹಾಕಿಟ್ಟಿದ್ದೀನಿ. ಫಸ್ಟ್ ಅಕ್ಕಿ ನೀಟಾಗಿ ತೊಳೆದಿಟ್ಕೊಬಿಟ್ಟು ಅದಕ್ಕೆ ಬೆಲ್ಲ ಕುಟ್ಬಿಟ್ಟು ಹಾಕ್ಕೋಬೇಕು. ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು, ಬೆಲ್ಲ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬಿಡಿ. ಅದಾದಮೇಲೆ ಬೇಕು ಅಂದರೆ ಅನ್ನ ಆಗಿದ್ಮೇಲೆ ತೆಗಿತೀವಲ್ಲ, ಆವಾಗ ಬೇಕಾದರೆ ಹಾಕ್ಕೋಬೋದು ಬೆಲ್ಲನ. ಹಾಗೆ ಸ್ವಲ್ಪ ಉಪ್ಪು, ಯಾವ ಅಡುಗೆಗೂ ಕೂಡ ಸ್ವಲ್ಪ ಉಪ್ಪಿಲ್ಲ ಅಂದರೆ ರುಚಿನೇ ಇರಲ್ಲ. ಸ್ವೀಟ್ ಆದರೂ ಆಗಲಿ ಒಂದು ಹಳ್ಳು ಹಾಕ್ಕೊಂಡ್ರೆ ಸಾಕು. ಲಿಡ್ ಕ್ಲೋಸ್ ಮಾಡಿ ಒಂದು 2 ವಿಸಿಲ್ ಕೂಗಿಸಿದ್ರೆ ಆಗೋಗುತ್ತೆ. ಇದು ಸೈಡಲ್ಲಿ ಇದು ಹಾಕ್ತಿರ್ಲಿ, ಇನ್ನೊಂದು ಸೈಡಲ್ಲಿ ಹಾಲು ಕಾಸಕ್ಕೆ ಇಟ್ಟಿದ್ದೀನಿ ನೋಡಿ. ಎಮ್ಮೆ ಅಲ್ಲಿ ಎಷ್ಟು ವೈಟಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತಂದು. ಇದು ಮೇಲ್ಗಡೆ ಇದೆಲ್ಲ ಕೆನೆ ಬರುತ್ತಲ್ಲ, ಇದರಲ್ಲೇ ಬೆಣ್ಣೆ ಬರೋದು. ಅದನ್ನು ತೆಗೆದುಬಿಟ್ಟು ಎಪ್ಪು ಹಾಕ್ಕೊಳ್ತೀನಿ. ಹಾಲು ಮಾತ್ರ ಹಾಕ್ಕೊಳ್ತೀನಿ. ಇಷ್ಟೊಂದು ಹಾಕಲ್ಲ, ಸ್ವಲ್ಪ ಜಾಸ್ತಿನೇ ಆದವು. ಹುಡುಗರಿಗೊಂದು ಸ್ವಲ್ಪ ಕಾಸು ಕೊಟ್ಬಿಟ್ಟು ನಿದ್ದಾಗ ಹಾಕ್ಕೊಡ್ತೀನಿ. ಹಾಗೆ ಈ ಕಡೆ ಇಕ್ಕಿದ್ದೀವಲ್ಲ ಅನ್ನಕ್ಕೆ, ಅದು 2 ವಿಸಿಲ್ಲು. ಹಾಗೆ ಇದು ಒಂದು ಸ್ವಲ್ಪ ಹಾಲು ಕಾಯೋ ಅಷ್ಟರಲ್ಲಿ ಬೇರೆ ಮನೆ ಕೆಲಸ ಇದೆಯಲ್ಲ ಅದನ್ನು ಮುಗಿಸ್ಕೊಂಡ್ಬಿಟ್ರೆ ಅದಾದಮೇಲೆ ಇದು ಮಾಡೋಕ್ಕೆ ಸರಿ ಹೋಗುತ್ತೆ. ರೈಸ್ ಏನಂದರೆ ಗಿಣ್ಣು ಅದು ಹಾರಿದ ಮೇಲೆ ತಿಂದ್ರೇ ಚೆನ್ನಾಗಿರೋದು. ಗಿಣ್ಣು ಸಖತ್ತಾಗಿರುತ್ತೆ. ಹಾಗೆ ಇವತ್ತು ನೈಟ್ ಮಾಡಿಟ್ಬಿಟ್ರೆ ಬೆಳಗ್ಗೆ ತಿಂದರೆ ಸೂಪರಾಗಿರುತ್ತೆ ಇನ್ನೂ. ನಾನು ಇವಾಗ ಆಲ್ರೆಡಿ 4 ಗಂಟೆ ಆಗಿದೆ. ಮಧ್ಯಾಹ್ನ ಆಗಲೇ ಮಾಡೋಣ ಅಂದ್ಕೊಂಡೆ, ಆದರೆ ಆಗಲಿಲ್ಲ. ಕೆಲಸಗಳಿದ್ವಲ್ಲ, ಅದಕ್ಕೆ ಮಾಡೋಕ್ಕಾಗಲಿಲ್ಲ. ಇವಾಗ ಇನ್ನೇನು 4 ಗಂಟೆ ಆಗಿದೆ. ಇವಾಗ ಮಾಡಿಟ್ಬಿಟ್ರೆ ನೈಟು ಊಟ ಮಾಡೋ ಅಷ್ಟರಲ್ಲಿ ಸ್ವಲ್ಪ ಆರ್ಕೊಳ್ಳುತ್ತೆ ಅಂತಂದು ಇಟ್ಟಿದ್ದೀನಿ. ನೋಡೋಣ, ಹುಡುಗರು ಬೇರೆ ಬರ್ತಾರೆ ಅಷ್ಟರಲ್ಲಿ ಅವಾಗ ಸ್ವಲ್ಪ ಹಾಲು ಕಾಸು ಕೊಟ್ಬಿಟ್ರೆ ಕಸ ಮುಸ್ರೆ ಎಲ್ಲ ಮಾಡಿಕೊಂಡ್ರೆ ಇವತ್ತಿನ ಕೆಲಸ ಮುಗಿಯುತ್ತೆ. ನೋಡಿ 2 ವಿಸಿಲ್ ಆಗಿದೆ. ಏರು ಹೋಗಿದೆ ಎಲ್ಲನೂ. ಈಗ ತೆಗ್ದಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ನೋಡಿ ಕಲರು. ಎಷ್ಟು ಚೆನ್ನಾಗಾಗಿದೆ, ಮೆತ್ತಗೆ ಚೆನ್ನಾಗಾಗಿದೆ. ಈ ಥರ ಮೆತ್ತಗಾಗಿರಬೇಕು ಗಿಣ್ಣಿಗೆ. ಅದಕ್ಕೆ ಕಾಸು ಇಟ್ಕೊಂಡಿರ್ಬೇಕು. ಮುಂಚೆಲೇ ಕಾಸು ಇಟ್ಕೊಂಡಿರೋ ಹಾಲನ್ನ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ತಿರುಗ್ಕೊಳ್ಬೇಕು. ನಮ್ಮ ಕಡೆ ಎಲ್ಲ ಗಿಣ್ಣು ಅಂದರೆ ಇದೇ ಥರನೇ ಅನ್ನ ಮಾಡಿಕೊಂಡು ಮಾಡ್ತಾರೆ. ಕೆಲವೊಂದು ಕಡೆ ಯಾವ ಥರ ಅಂದರೆ
ಹಾಲಿಗೆ ಬೆಲ್ಲನೂ ಏಲಕ್ಕಿ ಪುಡಿ ಹಾಕ್ಕೊಂಡು ಕಾಯಿಸಿಬಿಟ್ಟು ನೈಟ್ ಅದನ್ನು ಹಂಗೆ ಇಡ್ತಾರೆ. ಅದು ಬೆಳಗ್ಗೆ ಅಷ್ಟೊತ್ತಿಗೆ ಪನ್ನೀರ್ ಥರ ಕ್ಯೂಬ್ಸ್ ಥರ ಆಗಿರುತ್ತೆ, ಅದನ್ನು ತಿನ್ನೋದು. ನಮ್ಮ ಕಡೆ ಎಲ್ಲ ಇದೇ ಥರನೇ ಅನ್ನ ಅಕ್ಕಿ ಹಾಕಿನೇ ಮಾಡೋದು. ಹಾಗೆ ಇದಕ್ಕೆ ಕಾಯಿ ಮತ್ತು 1 ಲೀಟ್ರ್ ಪುರಿ ಹಾಕಿ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕಬೇಕು. ಪುರಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಏಲಕ್ಕಿ ಪುಡಿ ಎಲ್ಲ ಹಾಕಿದ್ದಾದಮೇಲೆ ತಿರುಗ್ಕೋಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೆಳಗ್ಗೆನೂ ಇರುತ್ತೆ ಇದು ಇದ್ದರೆ, ಹೆಚ್ಚಿಗೆ ಇದ್ದರೆ ಬೆಳಗ್ಗೆನೂ ಇರುತ್ತಲ್ಲ, ಅದಕ್ಕೋಸ್ಕರ ಕಾಯೆಲ್ಲ ಹಾಕಿರ್ತೀವಿ, ಅಳ್ಸೋದಂಗೆ ಆಗಿಬಿಡುತ್ತೆ. ಚೆನ್ನಾಗಿ ತಿರುಗ್ಕೊಂಡು ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಕೈ ಬಿಡ್ದಲೇ ತಿರುಗ್ಕೊಳ್ತಾ ಇರಬೇಕು, ಅವಾಗ ಚೆನ್ನಾಗಿ ಬಿಸಿ ಆಗುತ್ತೆ, ತಳ ಹಿಡಿಯಲ್ಲ, ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಕೂಡ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತಂದು. ಹಾಗೆ ನೋಡಿ, ಹೇಗಿದ್ರು ನಮ್ಮ ಅಜ್ಜಿ ಹಾಲು ಹಾಕಿದ್ದು ತುಪ್ಪ ಹಾಕಿದ್ದು ತಿನ್ನಲ್ವಲ್ಲ, ಸೊ ನಮಗೆ ಹಾಕ್ಕೊಳ್ಳೋಣ ಅಂತಂದು ತುಪ್ಪ ಹಾಕ್ಬಿಟ್ಟು ಒಗ್ಗರಣೆ ಹಾಕ್ತಾಯಿದ್ದೀನಿ. ತುಪ್ಪ, ದ್ರಾಕ್ಷಿ, ಗೋಡಂಬಿ ಎಲ್ಲ ಹಾಕ್ಕೊಬಿಟ್ಟು ಚೆನ್ನಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ ತುಪ್ಪನ. ಗಿಣಿಗೆ ಯೂಶ್ವಲಿ ಏನು ತುಪ್ಪ, ದ್ರಾಕ್ಷಿ, ಗೋಡಂಬಿ ಏನು ಹಾಕೋದಿಲ್ಲ, ಇದು ಆಪ್ಷನಲ್, ಬೇಕಿದ್ದರೆ ಹಾಕ್ಕೊಬೋದು, ಬೇಡ ಅಂದರೆ ಬೇಡ. ನಮಗೆ ಹುಡುಗರಿಗೆಲ್ಲ ಚೆನ್ನಾಗಿರುತ್ತೆ ಟೇಸ್ಟ್ ತಿನ್ನೋಕ್ಕೆ ಅಂತಂದು ಹಾಕ್ಕೊಳ್ತಾ ಇದ್ದೀನಿ. ತುಪ್ಪದಲ್ಲಿ ಎಲ್ಲ ದ್ರಾಕ್ಷಿ, ಗೋಡಂಬಿ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡು ಆಮೇಲೆ ಗಿಣ್ಣ ಹಾಕಿರ್ತೀವಲ್ಲ, ಗಿಣ್ಣು ಬೇಯಿಸ್ಕೊಂಡಿರ್ತೀವಲ್ಲ, ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಟ್ಟು ಇನ್ನೊಂದು ಸರಿನ ಎತ್ತಿಟ್ಬಿಟ್ರೆ ಅದು ಆರಿದ್ಮೇಲೆ ತಿನ್ನಬೇಕು, ಚೆನ್ನಾಗಿರುತ್ತೆ ಟೇಸ್ಟು. ಆರಿದ್ದಾದ್ಮೇಲೆ ತಿಂದ್ರೇ ಟೇಸ್ಟ್ ಚೆನ್ನಾಗಿರೋದು ಗಿಣ್ಣು. ಇನ್ನೂ ಇವತ್ತು ಮಾಡಿರೋ ಗಿಣ್ಣ ನಾಳೆ ಇಟ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟ್. ಅದು ಒಂಥರ ಗೆಣ್ಣೆ ಥರ ಚೆನ್ನಾಗಿ ಬಂದಿರುತ್ತೆ. ಇಷ್ಟೇ, ಫುಲ್ ಕ್ಲಿಯರ್ ಆಯಿತು ನೋಡಿ ಗಿಣ್ಣು. ಸಂಜೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಆರ್ಕೊಂಡಿದ್ದೆ ಆಗಲೇ ನೋಡಿ ಎಷ್ಟು ಚೆನ್ನಾಗಿದೆ ಗಿಣ್ಣು ಅಂತಂದು ಸಂಜೆ. ಹಾಗೆ ನಮ್ಮ ಚಿಕ್ಕ ಮಗುಂಗೆ ಬೆಳಗ್ಗೆ ದೋಸೆ ಮಾಡಿದ್ನಲ್ಲ ಹುಡುಗರಿಗೂ ಎಲ್ಲರಿಗೂ, ಅವನು ಹೇಳಿದ್ದ ಮುಂಚೆನೇ ನನಗೆ ದೋಸೆ ಬೇಕು, ಸಂಜೆನೂ ಬೇಕೇ ಬೇಕು, ಇರಿಸಿರ್ಬೇಕು ಅಂತಂದು ದೋಸೆ ಕೂಡ ಮಾಡಿದ್ದೀನಿ. ಇವತ್ತಿನ ಬ್ಲಾಗಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಮತ್ತೆ ಸಿಗೋಣ ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಬಾಯ್.